ಮೊದಲನೇ ಪಂದ್ಯ ಮಳೆಗೆ ರದ್ದಾಗಿದೆ, ಎರಡನೇ ಪಂದ್ಯ ಆಗಲೇ ಇಂಗ್ಲೆಂಡ್ ಗೆದ್ದಾಗಿದೆ. ಈ ಸರಣಿನ ಜಯಿಸಲೇಬೇಕು ಅಂತಂದ್ರೆ ಭಾರತ ಇನ್ನು ಉಳಿದಿರುವಂತಹ 3 ಪಂದ್ಯಗಳನ್ನು ಗೆಲ್ಲಲೇಬೇಕು ಅನ್ನೋ ಅನಿವಾರ್ಯತೆ ಇದೆ. ಅದಕ್ಕೆ ಶುರು ಇವತ್ತಿನ ಪಂದ್ಯದಲ್ಲಿ ಆಗಬೇಕಿದೆ. ಓಪನಿಂಗ್ ಬ್ಯಾಟರ್ಸ್ 50 ರನ್ಗಳ ಪಾರ್ಟ್ನರ್ಶಿಪ್ನ ಕೊಟ್ಟರು ಭಾರತಕ್ಕೆ. ಬಟ್ ಇಂಗ್ಲೆಂಡ್ನ ಓಪನಿಂಗ್ ಬ್ಯಾಟರ್ಸ್ ಒಳ್ಳೆಯ ಸ್ಟಾರ್ಟ್ ಈ ಇಡೀ ವರ್ಷ ಕೊಟ್ಟೇ ಇಲ್ಲ. ಬಟ್ ನಂಬರ್ 3 ಬ್ಯಾಟರ್ ಆಗಿರುವಂಥ ಇಶಾನ್ ಕಿಶನ್ ಅವರ ಬೆಸ್ಟ್ ಪರ್ಫಾರ್ಮೆನ್ಸ್ನ ಇದುವರೆಗೂ ಈ ಸರಣಿಯಲ್ಲಿ ಕೊಟ್ಟೇ ಇಲ್ಲ. 2026ರ T20 ಪಂದ್ಯಗಳಲ್ಲಿ 600ಕ್ಕೂ ಅಧಿಕ ರನ್ಸ್ನ ಗಳಿಸಿ ಒಳ್ಳೆ ಸ್ಟ್ಯಾಟ್ಸ್ನ ಮೇಂಟೈನ್ ಮಾಡಿರುವಂಥ ಇಶಾನ್ ಕಿಶನ್, T20 ರ್ಯಾಂಕಿಂಗ್ನಲ್ಲಿ ನಂಬರ್ 1 ಸ್ಥಾನದಲ್ಲಿರುವಂಥ ಇಶಾನ್ ಕಿಶನ್ ಬೆಸ್ಟ್ ಪರ್ಫಾರ್ಮೆನ್ಸ್ನ ಇವತ್ತು ಕೊಡಲೇಬೇಕು. ಶ್ರೇಯಸ್ ಅಯ್ಯರ್ ಬ್ಯಾಟಿಂಗ್ನಲ್ಲಿ ಒಳ್ಳೆ ಲಯದಲ್ಲಿ ಕಂಡು ಬಂದಿದ್ದಾರೆ. ತಿಲಕ್ ಅವರ ಆ ಒಂದು ಕ್ಯಾಮಿಯೋ ಸಖತ್ತಾಗಿ ವರ್ಕ್ ಆಗಿದೆ. ಬಟ್ ಇನ್ನು ಉಳಿದಂಥ ಬ್ಯಾಟರ್ಸ್ ಅವರ ಕ್ಷಮತೆಗೆ ತಕ್ಕ ಹಾಗೆ ಬ್ಯಾಟ್ ಮಾಡಲೇಬೇಕಾಗತ್ತೆ. ಹಾಗೆ ನಾನು ಹೇಳಲೇಬೇಕಾಗಿಲ್ಲ, ಮೊನ್ನೆ ತಾನೇ ಟೀಸರ್ನ ತೋರಿಸಿರೋ ವೈಭವ್ ಸೂರ್ಯವಂಶಿ ಅವರು ಇವತ್ತು ಫುಲ್ ಪಿಕ್ಚರ್ನ ತೋರಿಸ್ಬೇಕು. ನಾನಂತೂ ಕಾಯ್ತಾ ಇದ್ದೀನಿ ಅವರ ಅದ್ಭುತವಾದ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ಗೆ, ಸ್ಫೋಟಕವಾದ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ಗೆ. ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಬೌಲರ್ಸ್ ಕಾಂಟ್ರಿಬ್ಯೂಟ್ ಮಾಡಲೇಬೇಕು. ಯಾಕೆ ಅಂತಂದರೆ ಈ ಸರಣಿಯಲ್ಲಿ 2 ಬಾರಿ ಮೊದಲು ಬ್ಯಾಟ್ ಮಾಡಿರುವಂಥ ಭಾರತ ಒಂದು ಡೀಸೆಂಟ್ ಟೋಟಲ್ನ ಬೋರ್ಡ್ ಮೇಲೆ ಹಾಕೋದಕ್ಕಾಗಿದೆ. ಬಟ್ ಬೌಲರ್ಸಿಂದ ಅಂಥ ಒಳ್ಳೆ ಪ್ರದರ್ಶನ, ಮ್ಯಾಚ್ ವಿನ್ನಿಂಗ್ ಪ್ರದರ್ಶನ ಬಂದೇ ಇಲ್ಲ. ನಾಟಿಂಗ್ಹ್ಯಾಮ್ನಲ್ಲಿ ಪಾರ್ ಸ್ಕೋರ್ ಏನಿದೆ 165, ಪಾರ್ ವಿನ್ನಿಂಗ್ ಸ್ಕೋರ್ 185. ಸೊ ಈ 3ನೇ ಪಂದ್ಯದಲ್ಲೂ ಭಾರತ ಏನಾದರೂ ಮೊದಲು ಬ್ಯಾಟ್ ಮಾಡಿದ್ರೆ 200ಕ್ಕೂ ಅಧಿಕ ರನ್ಸ್ನ ಗಳಿಸಲೇಬೇಕು. ಅಥವಾ ಇಂಗ್ಲೆಂಡ್ ಮೊದಲು ಬ್ಯಾಟ್ ಮಾಡುವಂಥ ಅವಕಾಶವನ್ನು ಪಡ್ಕೊಂಡ್ರೆ ಈ 165 ಪಾರ್ ಸ್ಕೋರ್ ಏನಿದೆ ಅದಕ್ಕಿಂತ ಕಡಿಮೆಗೆ ಇಂಗ್ಲೆಂಡ್ನ ಭಾರತೀಯ ಬೌಲರ್ಸ್ ರೆಸ್ಟ್ರಿಕ್ಟ್ ಮಾಡಲೇಬೇಕು. ಬೇತಾಳದ ಹಾಗೆ ಕಾಡ್ತಾ ಇರೋ ಬೆಥಲ್ನ ಬೇಗ ಔಟ್ ಮಾಡಬೇಕು. ಹಾಗೆ ಬ್ರೂಕ್ ಅವ್ರನ್ನ ಬ್ರೇಕ್ ಆದಷ್ಟು ಬೇಗ ಮಾಡಲೇಬೇಕು. ಇಲ್ಲ ಅಂದರೆ ಅ ಸೀರೀಸ್ ಇಸ್ ಅಟ್ ಸ್ಟೇಕ್. ಸೊ ನೋಡೋಣ ಇವತ್ತು ಓವರ್ ಆಲ್ ಎಲ್ಲ ಡಿಪಾರ್ಟ್ಮೆಂಟ್ಗಳಲ್ಲೂ ನಮ್ಮ ಭಾರತ ತಂಡ ಹೇಗೆ ಪರ್ಫಾರ್ಮ್ ಮಾಡುತ್ತೆ ಅಂತ. ವೈಟಾಲಿಟಿ T20 3ನೇ ಪಂದ್ಯ ನಾಟಿಂಗ್ಹ್ಯಾಮ್ನಿಂದ ನೇರ ಪ್ರಸಾರ ನಿಮ್ಮ ನೆಚ್ಚಿನ ಸೋನಿ ಸ್ಪೋರ್ಟ್ಸ್ ನೆಟ್ವರ್ಕ್ನಲ್ಲಿ. ಹಾಗೆ ಕನ್ನಡ ಕಮೆಂಟ್ರಿ ಜೊತೆಗೆ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ನಿಮ್ಮ ನೆಚ್ಚಿನ ಸೋನಿ ಸ್ಪೋರ್ಟ್ಸ್ 10/4 ಕನ್ನಡದಲ್ಲಿ ರಾತ್ರಿ 9 ಗಂಟೆಗೆ ಪಂದ್ಯ ಶುರು. ಆಗ ಸಿಗೋಣ.